ಏಕಾದಶಿಗೆ ಸಮಾನವಾದಂತಹ ಪವಿತ್ರವಾದಂತಹ ವಸ್ತು ಬೇರೆ ಇಲ್ಲ ಅಂತ. ಪವಿತ್ರ ಅಂದರೆ ಪವಿತ್ರಗೊಳಿಸುವ ವಸ್ತು. ನಮ್ಮಲ್ಲಿರುವಂತಹ ಪಾಪಗಳನ್ನು ಪರಿಹಾರ ಮಾಡಿ ಶುದ್ಧರನ್ನಾಗಿ ಮಾಡುವುದಕ್ಕೆ ಶ್ರೇಷ್ಠವಾದ ವ್ರತ ಅಂದರೆ ಏಕಾದಶಿಯ ವ್ರತ. ಅಂತಹ ಏಕಾದಶಿಯ ವ್ರತವನ್ನು ವ್ಯಾಜೇನಾಪಿ ಕೃತ ಅಂತಾರೆ. ಯಾವುದೋ ಒಂದು ನಿಮಿತ್ತ ಹೆಂಡತಿ ಹೇಳ್ತಾಳೆ ಏಕಾದಶಿ ಉಪವಾಸ ಮಾಡ್ರಿ ಅಂತ, ಮಾಡದೇ ಇದ್ದರೆ ಮನಸ್ಸಿಗೆ ನೋವು ಮಾಡ್ಕೋತಾಳೆ, ಅವಳಿಗೋಸ್ಕರ ಮಾಡಿದೆ ಅಂತ ಕೆಲವರು ಮಾಡ್ಬೋದು, ತಾಯಿಗೋಸ್ಕರ, ತಂದೆಗೋಸ್ಕರ, ಗುರುಗಳ ದಾಕ್ಷಿಣ್ಯಕ್ಕೆ, ಅಥವಾ 4 ಜನ ಏನಾದರೂ ಅಂತಾರೆ, ಏನಾರ ವ್ಯಾಜ ಇರಲಿ, ಅಂತೂ ಏಕಾದಶಿ ಉಪವಾಸವನ್ನು ಮಾಡಿದೆಯಲ್ಲ, ಭಕ್ತಿ ಮಾತ್ರ ಇರಬೇಕು, ಸ್ವಲ್ಪ ಬರೀ ವ್ಯಾಜ ಇರಬಾರ್ದು. ತೋರಿಕೆ ಅಹಂಕಾರ ಮಾತ್ರ ಇದ್ದರೆ ಫಲ ಇಲ್ಲವೇ ಇಲ್ಲ. ಮಾಡುವಾಗ ಯಾವುದೋ ಒಂದು ವ್ಯಾಜದಿಂದ ಮಾಡಿದರೂ ಭಕ್ತಿಯೂ ಜೊತೆಗೆ ಸೇರಿದರೆ ಅಂತಹ ಏಕಾದಶಿ ಉಪವಾಸವೂ ಕೂಡ ಇವನಿಗೆ ಪವಿತ್ರ. ಭಾಸ್ಕರಿ ಅಂದರೆ ಯಮದೇವರ ಸೂರ್ಯಪುತ್ರನಾದ ಯಮ, ಆ ಯಮನ ದರ್ಶನವನ್ನೇ ಮಾಡಿಸಿದಂತೆ ಇವನನ್ನು ಉದ್ಧಾರ ಮಾಡುವ ಶಕ್ತಿ ಏಕಾದಶಿಯಲ್ಲಿದೆ. ಭಕ್ತಿಯಿಂದ ಮಾಡಬೇಕು. ಯಾರು ಏಕಾದಶಿಯ ಶುಕ್ಲ ಪಕ್ಷವೋ ಕೃಷ್ಣ ಪಕ್ಷವೋ ಯಾವುದೇ ಪಕ್ಷದಲ್ಲಿ ಅವರು ಉಪವಾಸ ಮಾಡದೆ ಭೋಜನವನ್ನು ಮಾಡಿದರೆ ಬ್ರಹ್ಮಹತ್ಯ, ಗೋಹತ್ಯ, ಸ್ವರ್ಣಸ್ಥೇಯ, ಬಂಗಾರ ಮೊದಲಾದವುಗಳ ಕಳ್ಳತನ, ಗುರುತಲ್ಪಗಃ, ತನಗಿಂತಲೂ ಉತ್ತಮರಾದಂತಹ ಗುರುಗಳು, ಅಂಥವರ ಸ್ತ್ರೀಯನ್ನು ಗಮನ ಮಾಡಿದಂತಹ ಮಹಾದೋಷ, ಇವುಗಳೆಲ್ಲ ಬರ್ತದೆ. ಏನಿಲ್ಲ, ಕೂತಾನೆ ಪಾಪ, ಊಟ ಒಂದು ಮಾಡ್ಯಾನ ಏಕಾದಶಿ ದಿವಸ, ಅದೊಂದು ಮಾಡಿದ್ದಕ್ಕೆ ಇಷ್ಟೆಲ್ಲ ಪಾಪ ಬಂದುಬಿಡ್ತದೆ. ಬ್ರಹ್ಮಹತ್ಯೆ ಮಾಡಿಲ್ಲ, ಗೋಹತ್ಯೆ ಮಾಡಿಲ್ಲ, ಚಲೋ ಸಸ್ಯಾಹಾರವನ್ನೇ ತೆಗೆದುಕೊಳ್ತಾನೆ, ಮಾಂಸನೂ ಅಲ್ಲ, ಗೋಮಾಂಸಂತೂ ಅಲ್ಲೇ ಇಲ್ಲ, ಬೇರೆ ಮಾಂಸನೂ ಅಲ್ಲ, ಶುದ್ಧ ಸಸ್ಯಾಹಾರ, ಅನ್ನ ಸಾರು ಹುಳಿ ಇಷ್ಟೇ ತಿಂದರೂ ಕೂಡ ಗೋಹತ್ಯೆ ಮಾಡಿದ ಪಾಪ ಬರ್ತದೆ, ತಿಳ್ಕೊಡ್ರಿ. ಬ್ರಹ್ಮಹತ್ಯೆ, ಗೋಹತ್ಯಾದಿಗಳನ್ನು ಮಾಡಿದ ಮಹಾಪಾಪಗಳು ಬರ್ತಾ ಇವೆ. ಏಕಾದಶಿಯ ದಿನ ಭೋಜನವನ್ನು ಮಾಡಿದರೆ, ಅನ್ನ ಅಂದರೆ ಈ ಅಕ್ಕಿಯನ್ನು ಬೇಯಿಸಿ ಮಾಡಿದ ಅನ್ನಕ್ಕಷ್ಟೇ ಅನ್ನ ಅಂತಾರೆ ಅಂತ ತಿಳ್ಕೊಬೇಡ್ರಿ. ಅದ್ಯತೆ ಇತಿ ಅನ್ನಂ, ಯಾವುದನ್ನು ತಿಂತಾನೋ ಅದನ್ನು. ಅವಲಕ್ಕಿ ತಿಂದರೆ ಅದೇ ಅನ್ನ, ಕಿಚಡಿ ತಿಂದರೆ ಅದೇ ಅನ್ನ, ಚಪಾತಿ ತಿಂದರೆ ಅದೇ ಅನ್ನ. ಇವನು 3 ಹೆಸರು ಹೇಳ್ಯಾರ ಸ್ವಾಮಿಗಳು ಅಂತ, ಉಳಿದದ್ದೆಲ್ಲ ಅನ್ನ ಅಲ್ಲ ಅಂತ ತಿಳ್ಕೊಬೇಡ್ರಿ. ಉದಾಹರಣೆಗೆ ಕೊಟ್ಟೆ, ನೀವೇನು ಮಾಡ್ತೀರೋ ಅದೆಲ್ಲ ಅನ್ನನೇ. ಆ ತರಹದ ಅನ್ನವನ್ನು ಭಕ್ಷಣೆ ಮಾಡಬಾರದು. ಒಟ್ಟಾರೆ ಮಾಡಿದರೆ ಏನಾಗುತ್ತೆ ಅಂದರೆ, ಆ ಅನ್ನ ಭಕ್ಷಣದಿಂದ ಬರುವ ಪಾಪ ಎಷ್ಟು ದೊಡ್ಡ ಪಾಪ ಅಂದರೆ, ವರಂ ಸ್ವಮಾತ್ರ ಗಮನಂ, ಅವೆಲ್ಲ ಮಾಡಬೇಕು ಅಂತ ಅರ್ಥ ಅಲ್ಲ. ಮಾತ್ರ ಗಮನ ಮಾಡುವುದು ಬಹಳ ದೊಡ್ಡ ಪಾಪ. ಅದಕ್ಕಿಂತ ದೊಡ್ಡ ಪಾಪ ಏಕಾದಶಿ ದಿವಸ ಅನ್ನ ಭೋಜನ ಮಾಡೋದು. ಇದಕ್ಕಿಂತ ಅದು ಶ್ರೇಷ್ಠ ಅಂತಾರೆ. ಶ್ರೇಷ್ಠ ಅಂದರೆ ಅದರಿಂದ ಬರೋ ಪಾಪ ಕಡಿಮೆ, ಇದರಿಂದ ಬರೋ ಪಾಪ ಹೆಚ್ಚು ಅಂತ ಅರ್ಥ. ವರಂ ಗೋಮಾಂಸ ಭಕ್ಷಣಂ, ಗೋಮಾಂಸ ಭಕ್ಷಣ ಮಾಡೋದು ಭಾಳ ಚಲೋ ಏಕಾದಶಿ ಅನ್ನ ತಿನ್ನೋದಕ್ಕಿಂತ. ಅಂದರೆ ತಿನ್ನಬೇಕು ಅಂತ ತಾತ್ಪರ್ಯ ಅಲ್ಲ, ಗೋಮಾಂಸ ಭಕ್ಷಣ ಮಾಡಿದರೆ ಏನು ಪಾಪ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪಾಪ ಏಕಾದಶಿಯ ದಿವಸ ಅನ್ನವನ್ನು ಭಕ್ಷಣ ಮಾಡಿದರೆ ಬರ್ತದೆ. ಮತ್ತು ಏಕಾದಶಿ ಭಕ್ಷಣ ಮಾಡಿದರೆ ಆತ್ಮಹತ್ಯೆ ಯಾಕಾಗ್ತದೆ ಅಂದರೆ, ಅದು ಆತ್ಮಹತ್ಯೆನೇ. ಅದು ಆತ್ಮಹತ್ಯೆ ಅಂದ್ರೇನು? ತನಗೆ ಯಾವುದರಿಂದ ಪ್ರಗತಿ ಆಗಬೇಕೋ ಅದನ್ನು ಮಾಡಿಕೊಳ್ಳದೆ ಯಾವುದರಿಂದ ಅವನತಿ ಆಗತ್ತೋ ಅಂಥ ಕೆಲಸ ಮಾಡಿದರೆ ಅದು ಆತ್ಮಹತ್ಯೆ ಇದ್ದಾಗೇನೆ. ಏಕಾದಶಿಯ ಭಕ್ಷಣದಿಂದ ಬರುವಂತಹ ಮಹಾಪಾಪದಿಂದ ಇವನಿಗೆ ಅಧೋಗತಿ ಆಗ್ತದೆ. ತನ್ನನ್ನು ತಾನು ಹಾಳು ಮಾಡಿಕೊಳ್ಳೋದೇ ಆತ್ಮಹತ್ಯೆ. ಶರೀರ ಉಳಿದ ಮಾತ್ರಕ್ಕೆ ತಾನು ಬದುಕಿದಂತೆ ಅಲ್ಲ, ಶರೀರ ಇದು ಸುಖ ಸಾಧನವಾಗುವ ರೀತಿಯಲ್ಲಿ ಶ್ರೇಯಸ್ಸಾಧನವಾಗುವ ಕಾರ್ಯಗಳನ್ನು ಮಾಡ್ತಾ ಬದುಕಿದರೆ ಬದುಕಿದಂತೆ. ಮಾಡಬಾರದ ಕಾರ್ಯಗಳನ್ನು ಮಾಡ್ತಾ ತನ್ನ ಅವನತಿಗೆ ದುಃಖಕ್ಕೆ ಸಾಧನವಾಗುವ ರೀತಿಯಲ್ಲಿ ಆ ಶರೀರದ ಉಪಯೋಗವಾದರೆ ಆ ಶರೀರವಿದ್ದು ಇಲ್ಲದೇ ಇದ್ದಂತೆ, ಅದು ಹತ್ಯೆಯಾದಂತೆ ಲೆಕ್ಕ ಅನ್ನುವ ಅರ್ಥದಲ್ಲಿ ವರಂ ಹತ್ಯ, ತನ್ನ ಹತ್ಯೆಯನ್ನೇ ತಾನು ಮಾಡಿಕೊಂಡಂತೆ. ಇವ ತಿಂತಾನೆ ಅಂದರೆ ನೀವು ನೋಡಿ ತಿನ್ನೋರು ಭಾಳ ಮಂದಿ ಇರ್ತಾರೆ. ಮನೆಯೊಳಗೆ ಒಬ್ಬರು ಹಿರಿಯರು ತಿಂದುಬಿಟ್ರೆ ಮುಗದೇ ಹೋಯಿತು, ನಮ್ಮದಿದೇ ಸಂಪ್ರದಾಯ ಅಂತ ಉಳಿದವರು ತಿಂತಾರೆ.
ಸಣ್ಣವರು ತಿಂದಾಗ ಅವರು ನೋಡಿ ಬಾಯಾಗ ನೀರು ಬಿಟ್ಟು ದೊಡ್ಡವರು ತಿಂತಾರೆ. ದೊಡ್ಡವರು ತಿಂದರೆ ಸಂಪ್ರದಾಯ ಅಂತೂ ತಿಂತಾರೆ, ನೀರು ಬಿಟ್ಟು ತಿಂತಾರೆ, ಬಾಯಾಗ ರುಚಿ ನೀರು ಬಿಟ್ಟು. ಈ ರೀತಿ ಇನ್ನೊಬ್ಬರಿಗೂ ತಿನ್ನಿಸಿದರೆ ಅವರ ಹತ್ಯೆಯನ್ನು ಮಾಡಿದಾಗಾಯಿತು, ಬ್ರಹ್ಮಹತ್ಯೆ ಬಂತು. ಇದು ಆತ್ಮಹತ್ಯೆಯೂ ಆಯಿತು, ಬ್ರಹ್ಮಹತ್ಯೆಯೂ ಆಯಿತು. ಯಾಕೆ ಅಂದರೆ ಅವರೂ ಕೂಡ ತಿನ್ನುವಂಥ ಪ್ರಚೋದನೆ ಆಗತ್ತೆ. ಈ ಅರ್ಥದಲ್ಲಿ ಇದನ್ನು ಸೂಕ್ಷ್ಮವಾಗಿ ನಾವು ನೋಡ್ತಾ ಹೋದರೆ ಏಕಾದಶಿಯ ಭಕ್ಷಣ ಮಾಡಿದರೆ ಏನಾಯಿತು ಅಂದರೆ ಹತ್ಯೆ ಮಾಡಿದ ಹಾಗಾಯಿತು ಅನ್ನುವ ರೀತಿಯಲ್ಲಿ ತಿಳಿಸ್ತಾರೆ.